ಪ್ರಿಯರೇ, ಗಾಬ್ರಿಯಲ್ ದೂತನು ಮರಿಯಮ್ಮನವರಿಗೆ ಮಂಗಳವಾರ್ತೆಯನ್ನು ನೀಡಿದಾಗ ಆಕೆ ತಲೆಬಾಗಿ ಒಪ್ಪಿದ್ದು ದೇವರ ಚಿತ್ತಕ್ಕೆ. ಪ್ರಭು ಯೇಸು ಕ್ರಿಸ್ತರು ದೇವರ ಪುತ್ರರಾಗಿದ್ದರೂ ಸಹ ಶಿಲುಬೆಯ ಮೇಲೆ ಪ್ರಾಣ ತ್ಯಾಗ ಮಾಡಿದ್ದು ದೇವರ ಚಿತ್ತ ನೆರವೇರಲಿ ಎಂದು. ಹಾಗೆಯೇ ಸಂತ ಇಗ್ನಾಸಿಯವರು ಯೇಸು ಸಭೆಯನ್ನು ಸ್ಥಾಪಿಸಿ ಅದನ್ನು ಮುನ್ನಡೆಸಲು ಅವರಿಗೆ ಮುಖ್ಯವಾದದ್ದು ದೇವರ ಚಿತ್ತ. ನಾವು ಬರೀ ಮಾನವರು, ದೇವರ ಚಿತ್ತವನ್ನು ಅರಿಯಲು ಅಶಕ್ತರು ಅಥವಾ ಅದನ್ನು ಗ್ರಹಿಸಲು ನಮ್ಮಿಂದ ಸಾಧ್ಯವಿಲ್ಲ ಎಂಬ ಯೋಚನೆಗಳು ಬರುವುದು ಸಹಜ. ಆದ್ದರಿಂದಲೇ ಪ್ರಭು ಯೇಸು ದೇವರಲ್ಲಿ ಪ್ರಾರ್ಥಿಸಲು ಕಲಿಸಿಕೊಟ್ಟಾಗ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ಎಂಬುದಾಗಿ ಕಲಿಸಿಕೊಟ್ಟರು. ನಮಗೆ ಸರ್ವವನ್ನು ಒದಗಿಸಿದವರು ದೇವರೇ ಎಂಬ ಸಾಮಾನ್ಯ ಅರಿವಿದ್ದರೂ ಸಹ ಹಲವು ಬಾರಿ ದೇವರ ಚಿತ್ತಕ್ಕಿಂತ ನಮ್ಮ ಚಿತ್ತವೇ ಮುಖ್ಯವನ್ನು ಪರಿಗಣಿಸಿ ನಮಗಾಗಿ ರೂಪಿಸಿರುವಂತಹ ಅವರ ದಿವ್ಯ ಚಿತ್ತವನ್ನು ಅರಿಯಲು ವಿಫಲರಾಗಿದ್ದೇವೆ. ನಮಗೆ ನೋವು ತರುವಂಥದ್ದಾಗಲಿ ನಲಿವು ತರುವಂಥದ್ದಾಗಲಿ ಅವರ ಚಿತ್ತದಂತೆ ಬಾಳುವುದರಲ್ಲಿ ದೊರಕುವ ಸಂತೋಷ ಬೇರೆಲ್ಲೂ ದೊರಕದು. ಅದಕ್ಕೆ ಸೈನಿಕ ಸಂತ ಇಗ್ನಾಸಿಯೇ ಒಬ್ಬ ಉತ್ತಮ ಸಾಕ್ಷಿ.